ಲೋನ್ ಸಿಕ್ಕರೂ ಸಿಗ್ಬೋದು, ಸಿಗದೇನೂ ಇರ್ಬೋದು. ನೀವು ಟ್ರೈ ಮಾಡಬೇಕಾಗತ್ತೆ. ನಾನಂತೂ ಟ್ರೈ ಮಾಡಿದ್ದೀನಿ, ನನ್ನ ಫ್ರೆಂಡ್ಸ್ ಟ್ರೈ ಮಾಡಿದ್ದಾರೆ. ಕೆಲವರಿಗೆ ಸಿಕ್ಕಿದೆ, ಇನ್ನು ಕೆಲವರಿಗೆ ಸಿಕ್ಕಿಲ್ಲ. ನೀವು ಟ್ರೈ ಮಾಡೋದ್ರಲ್ಲಿ ಟ್ರೈ ಮಾಡ್ಬೋದು. ಇದರಲ್ಲಿ ನಾವು ಅಪ್ಲಿಕೇಶನ್ದಾಗ ಎಷ್ಟು ಲೋನ್ ಸಿಗ್ತೈತಿ, ಅಪ್ಲಿಕೇಶನ್ ಇನ್ಫಾರ್ಮೇಷನ್ ಬೇಕು, ಅಪ್ಲಿಕೇಶನ್ ಯಾರು ಬಿಲ್ಡ್ ಮಾಡ್ಯಾರ ಅಂತ ಅದನ್ನೆಲ್ಲ ನಾವು ಇನ್ಫಾರ್ಮೇಷನ್ ಇದ್ರಾಗ ತಿಳಿಸಿರ್ತೀವಿ ಹೊರತು. ಸೊ ಈ ಅಪ್ಲಿಕೇಶನ್ ಓನರ್ಗೂ ನಮಗೂ ಅಪ್ಲಿಕೇಶನ್ ಬಿಲ್ಡ್ ಮಾಡಿದವ್ರಿಗೂ ಅಪ್ಲಿಕೇಶನ್ ಅಲ್ಲಿ ಹಾಕೋ ಇನ್ಫಾರ್ಮೇಷನ್ಗೂ ಬರೋ ದುಡ್ಡು ಅಂಡ್ ತಗೊಳ್ಳೋ ದುಡ್ಡು ನಮಗೂ ಯಾವುದೇ ರೀತಿ ಸಂಬಂಧವಿರಲ್ಲ. ಈ ಒಂದು ವಿಡಿಯೋನ ಪೂರ್ತಿ ನೋಡ್ಕೊಳ್ಳಿ. ಸೊ ಇವಾಗ ಒಂದು ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ ಬನ್ನಿ. ಎಲ್ಲ ಇವರಿವನ್ ಈ ಒಂದು ಅಪ್ಲಿಕೇಶನ್ ಅಲ್ಲಿ ನಿಮಗೆ 5 ಲಕ್ಷ ತನಕ ಲೋನ್ ಕೊಡ್ತೀನಿ ಅಂತ ಅವರೇ ತೋರಿಸಿರ್ತಾರೆ. ಬಟ್ ನೀವು ಫಸ್ಟ್ ಟೈಮ್ ಯೂಸರ್ ಆಗಿದ್ದೀರಾ ಅಂದ್ರೆ ಮಿನಿಮಮ್ 2,000 ಇಲ್ಲ ಅಂದ್ರೆ 5,000 ಸಿಗುತ್ತೆ. 100% ಒಂದು ಅಪ್ಲಿಕೇಶನ್ ನೀವು ತಗೊಳ್ಬಹುದು. ನಾನು ಓಪನ್ ಮಾಡ್ಕೊಂಡ ತಕ್ಷಣ ನೋಡಬಹುದು ಈ ರೀತಿ ಓಪನ್ ಆಯ್ತು. ಓಪನ್ ಆದ್ಮೇಲೆ ಅಲ್ಲಿ ಲಾಕೆಡ್ ಅಂತ ಕೊಡ್ತಾ ಇದೆ. ಲಾಕೆಡ್ ಏನು ಕೊಡ್ತಾ ಇದ್ದಾರೆ, ಫಸ್ಟ್ ಆಕ್ಟಿವ್ ಆಗಿರತ್ತಲ್ಲ, ಸೊ ಲಾಕ್ ಕೊಡ್ತಾ ಇರುತ್ತೆ. ವಿತಿನ್ 24 hours ನಿಮಗೆ ಲಾಕ್ ಅಲ್ಲೇ ಇರುತ್ತೆ. ಅದು ಟೋಟಲ್ ಆಗಿ 24 hours ಲಾಕ್ ಅಂತ ತೋರಿಸುತ್ತೆ. 5 ಲಕ್ಷ ತೋರಿಸ್ತಾ ಇದೆ. ನೀವು ಕೂಡ ಇದನ್ನ ಅಪ್ಲೈ ಮಾಡಬಹುದು. ತುಂಬಾ ಸಿಂಪಲ್ ಇರುತ್ತೆ ಗೈಸ್. ಈ ಒಂದು ಅಪ್ಲಿಕೇಶನ್ ಲಿಂಕ್ ನನ್ನ ವಿಡಿಯೋ ಕೆಳಗೆ ಇರ್ತೈತೆ, ಅದನ್ನ ಕ್ಲಿಕ್ ಮಾಡ್ಕೊಂಡ್ರೆ ಟೆಲಿಗ್ರಾಮ್ ಇಂದ ಅಲ್ಲಿಂದ ಡೈರೆಕ್ಟ್ ಆಗಿ ಡೌನ್ಲೋಡ್ ಮಾಡ್ಕೊರಿ. ಸೊ ಅದಕ್ಕೆ ಮುಂಚೆ ಇದ್ರಾಗ ಲೋನ್ ಹೆಂಗೆ ಅಪ್ಲೈ ಮಾಡೋದು ಅಂತ ಫಸ್ಟ್ ನೀವು ತಿಳ್ಕೊಳ್ಬೇಕಾಗ್ತೈತಿ. ಬರೀ ವಿಡಿಯೋನ ಶುರು ಮಾಡ್ಕೊಳ್ಳೋಣ. ಸೊ ಇವಾಗ ನೀವು ಅಪ್ಲಿಕೇಶನ್ ಓಪನ್ ಮಾಡ್ತಿದ್ದಂಗೆ ನಿಮಗೆ ಡೈರೆಕ್ಟ್ ಆಗಿ ಇಲ್ಲಿ ಲ್ಯಾಂಗ್ವೇಜ್ ಅನ್ನ ಕೇಳುತ್ತೆ, ಹಿಂದಿ ಇಂಗ್ಲಿಷ್ ಅಂತ ಕೇಳುತ್ತೆ. ಅಂದ್ರೆ ನೀವು ಅಪ್ಲಿಕೇಶನ್ ಯೂಸ್ ಮಾಡೋದಕ್ಕೆ ನಿಮಗೆ ಯಾವ ಲ್ಯಾಂಗ್ವೇಜ್ ಕಂಫರ್ಟಬಲ್ ಆಗುತ್ತೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಹಿಂದಿ ಕಂಫರ್ಟಬಲ್ ಆದ್ರೆ ಹಿಂದಿನ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಂಗ್ಲಿಷ್ ಕಂಫರ್ಟಬಲ್ ಆದ್ರೆ ಇಂಗ್ಲಿಷ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇಂಗ್ಲಿಷ್ನ ಸೆಲೆಕ್ಟ್ ಮಾಡ್ಕೊಂತೀನಿ. ಇವಾಗ ನೆಕ್ಸ್ಟ್ ಇಲ್ಲಿ ಪ್ರೊಸೆಸ್ ನ ನೋಡೋದಾದ್ರೆ ಡೈರೆಕ್ಟ್ ಆಗಿ ಇಲ್ಲಿ ಸ್ಟಾರ್ಟಿಂಗ್ ಲೋನ್ ಬಂದ್ಬಿಟ್ಟು 5,80,000, 2 ಲಕ್ಷ, 4 ಲಕ್ಷ ಈ ರೀತಿ ನಿಮಗೆ 4 ಆಪ್ಷನ್ಗಳನ್ನ ತೋರಿಸ್ತಾ ಇದೆ ಇದರಲ್ಲಿ. ಸೊ ನಿಮ್ಗೆ ಇಲ್ಲಿ ಯಾವ ಲೋನ್ ಬೇಕೋ ಆ ಒಂದು ಲೋನ್ ಅನ್ನ ನೀವು ಅಪ್ಲೈ ಮಾಡಬಹುದು. ಇಲ್ಲಿ 5 ಲಕ್ಷ, ಅದ್ರ ಜೊತೆಗೆ ನೋಡಬಹುದು 80,000, 2 ಲಕ್ಷ, ಹಾಗೆ 4 ಲಕ್ಷ ತೋರಿಸ್ತಾ ಇದೆ. ಇದರಲ್ಲಿ ಯಾವ್ದು ಬೇಕು ನೀವು ಅದನ್ನ ಅಪ್ಲೈನ ಮಾಡಬಹುದು. ಸೊ ಹೊಸ ಯೂಸರ್ ಆಗಿದ್ರೆ ಅಂದ್ರೆ ಮಿನಿಮಮ್ 2,000ದಿಂದ 5,000 ಕೊಡ್ತಾರೆ ಸ್ಟಾರ್ಟಿಂಗ್ ಅಲ್ಲಿ. ಯಾಕಂದ್ರೆ ನಂಬಿಕೆ ಇರಲ್ವಲ್ಲ, ಹೊಸ ಯೂಸರ್ ಆಗಿರ್ತಾರ, ಸ್ಟ್ರೇಂಜರ್ಸ್ ಆಗಿರ್ತಾರಲ್ಲ. ಸೊ ಆ ಒಂದು ಕಾರಣಕ್ಕೆ ಇಲ್ಲಿ ದುಡ್ಡನ್ನ ಕಡಿಮೆ ಕೊಡ್ತಾ ಬರ್ತಾರೆ. ನೀವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡು ಆಮೇಲೆ ಏನು ಮಾಡಬೇಕಂದ್ರೆ ಇಲ್ಲಿ ಮೊಬೈಲ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ. ಮೊಬೈಲ್ ನಂಬರ್ ಎಂಟರ್ ಮಾಡಿದ ತಕ್ಷಣ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೊ ನಿಮ್ಗೊಂದು OTP ಬರುತ್ತೆ. ಒಂದು OTPನ ಎಂಟರ್ ಮಾಡಿ, OTPನ ಎಂಟರ್ ಮಾಡಿಬಿಟ್ಟು ಅಲ್ಲಿ ಟಿಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಲ್ಲ ಆಕ್ಟಿವ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಆದ್ಮೇಲೆ ಇಲ್ಲಿ ನೆಕ್ಸ್ಟ್ ಮತ್ತೊಂದು ಪ್ರೊಸೆಸ್ ಬರುತ್ತೆ ನಿಮಗೆ. ಸೊ ಇಲ್ಲಿ ನೆಕ್ಸ್ಟ್ ನಿಮ್ಗೆ ಏನಿರುತ್ತೆ ಅಂದ್ರೆ ಕೆಳಗಡೆ ಒಂದು ಟಿಕ್ ಆಪ್ಷನ್ ಇರುತ್ತೆ, ಅಲ್ಲಿ ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡ್ಕೊಂಡ ತಕ್ಷಣ ಕೆಳಗಡೆ ಇಲ್ಲಿ ನಿಮ್ಗೆ ಕಂಟಿನ್ಯೂ ಇರುತ್ತೆ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಆದ್ಮೇಲೆ ಲಾಗಿನ್ ವ್ಯೂ ಇಮೇಲ್ ಅಂತ ಇರುತ್ತೆ, ಲಾಗಿನ್ ವ್ಯೂ ಜಿಮೇಲ್ ಅಂತ ಆಡ್ ಆಪ್ಷನ್ ಇರುತ್ತೆ. ಸೊ ಮೇಲ್ಗಡೆ ಇರೋದೊಂದು ಟಿಕ್ ನ ಮಾಡ್ಕೊಳ್ಳಿ. ಟಿಕ್ ಮಾಡ್ಕೊಂಡು ನಿಮ್ಗೆ ಕಾಣಿಸೋ ಜಿಮೇಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಲ್ಲಿ ನಿಮ್ಮ ಜಿಮೇಲ್ಗಳು ಕಾಣಿಸ್ಕೊಳ್ಳುತ್ತೆ. ನಿಮ್ಮ ಮೊಬೈಲಲ್ಲಿ ಯಾವ ಜಿಮೇಲ್ ಲಾಗಿನ್ ಇರುತ್ತೋ ಅದಕ್ಕೆ ಅದನ್ನ ಕ್ಲಿಕ್ ಮಾಡ್ಕೊಂಡು ಓಕೆ ಮೇಲೆ ಕ್ಲಿಕ್ ಮಾಡ್ಕೊಂಡು ಆಕ್ಟಿವ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಅದಾದ್ಮೇಲೆ ನಿಮಗೆ ಪ್ಯಾನ್ ಕಾರ್ಡ್ ನಂಬರ್ ಕೇಳುತ್ತೆ. ನಿಮ್ಮ ಒಂದು ಪ್ಯಾನ್ ಕಾರ್ಡ್ ನಂಬರ್ನಲ್ಲಿ ಕಂಪಲ್ಸರಿ ಅಪ್ಡೇಟ್ ಮಾಡಲೇಬೇಕು. ಅಂದ್ರೆ ಪ್ಯಾನ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿಬಿಟ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಸೊ ಅದಕ್ಕೇನು OTP ಬಂದರೂ ಬರ್ಬೋದು, ಒಂದೊಂದು ಟೈಮ್ ಬರುತ್ತೆ, ಒಂದೊಂದು ಟೈಮ್ ಬರಲ್ಲ. ಅಲ್ಲಿ ಎಂಟರ್ ಮಾಡ್ಕೊಂಡ್ಬಿಟ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಇಲ್ಲಿ ಡೇಟ್ ಆಫ್ ಬರ್ತ್ ಕೇಳುತ್ತೆ. ನಿಮ್ಮ ಪ್ಯಾನ್ ಕಾರ್ಡ್ ಅಲ್ಲಿ ಏನು ಡೇಟ್ ಆಫ್ ಬರ್ತ್ ಇದೆ ನೋಡಿ, ಆ ಒಂದು ಡೇಟ್ ಆಫ್ ಬರ್ತ್ ಇಲ್ಲಿ ಎಂಟರ್ ಮಾಡಿ. ಸೊ ಡೇಟ್ ಆಫ್ ಬರ್ತ್ ಎಂಟರ್ ಮಾಡಿದ ತಕ್ಷಣ ನೀವು ಸ್ಯಾಲರಿಡ ಅಥವಾ ಎಂಪ್ಲಾಯ್ಡ್ ಅಂತ ಕೇಳುತ್ತೆ, ಅಲ್ಲಿ ಸ್ಯಾಲರಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೆಕ್ಸ್ಟ್ ನಿಮ್ದು ಒಂದು ಮಂತ್ಲಿ ಸ್ಯಾಲರಿ ಎಷ್ಟಿದೆ, ಎಕ್ಸಾಂಪಲ್ ಇವಾಗ 50,000, 1 ಲಕ್ಷ, 2 ಲಕ್ಷ ಮಂತ್ಲಿ ಎಷ್ಟು ದುಡಿತೀರಾ ಅದ್ರದ್ದು ಇಲ್ಲಿ ಎಂಟರ್ ಮಾಡಬೇಕು. ಸೊ ನೆಕ್ಸ್ಟ್ ಅಲ್ಲಿ ಕಂಪ್ನಿ ಅಂತ ಬರುತ್ತೆ, ಕಂಪ್ನಿನ ಸೆಲೆಕ್ಟ್ ಮಾಡಿ. ಅಲ್ಲಿ ಬಂದ ತಕ್ಷಣ ಏನಾದರೂ ಒಂದು ರಾಂಗ್ ಆಗಿ ಟೈಪ್ ಮಾಡಿದ ತಕ್ಷಣ ಯಾಡ್ ಯುವರ್ ಕಂಪ್ನಿ ಅಂತ ಇರುತ್ತೆ, ಅದನ್ನ ನೀವು ಕ್ಲಿಕ್ ಮಾಡಿದ್ರೆ ಅಂದ್ರೆ ಆಮೇಲೆ ನೆಕ್ಸ್ಟ್ ನಿಮ್ಗೆ ಯಾವುದು ನಿಮ್ಮ ಕಂಪ್ನಿ ನೇಮ್ ಆಗಿರುತ್ತೋ ಕಂಪ್ನಿ ನೇಮ್ ಎಂಟರ್ ಮಾಡಿಬಿಟ್ಟು ಯಾಡ್ ಕಂಪ್ನಿ ಮೇಲೆ ಕ್ಲಿಕ್ ಮಾಡಿ. ಇದರಲ್ಲಿ ಲೋನ್ ಸಿಗುತ್ತೆ ಅಂತ ಅಷ್ಟು ನಿಮಗೆ ಕ್ಲಾರಿಫೈ ನಾವು ಮಾಡೋಕ್ಕಾಗಲ್ಲ. ಏನಕ್ಕಂದ್ರೆ 100% ಹೇಳೋಕ್ಕಾಗಲ್ಲ. ಅಂದ್ರೆ ಕೆಲವರಿಗೆ ಪ್ಯಾನ್ ಕಾರ್ಡ್ ಮೇಲೆ ಕೊಡತ್ತೆ, ಇನ್ನು ಕೆಲವರಿಗೆ ಪ್ಯಾನ್ ಕಾರ್ಡ್ ಮೇಲೆ ಕೊಡಲ್ಲ. ಯಾಕಂದ್ರೆ ಸಿವಿಲ್ ಪ್ರಾಬ್ಲಮ್ ಇರುತ್ತೆ ಅಂಡ್ ರೀಪೇಮೆಂಟ್ ಪ್ರಾಬ್ಲಮ್ ಇರುತ್ತೆ, ಅಕೌಂಟ್ ಬ್ಯಾಲೆನ್ಸ್ ಶಾರ್ಟೇಜ್ ಇರುತ್ತೆ ಅಂಡ್ ಹಾಗೆ ನಿಮ್ಗೆ ಸ್ಯಾಲರಿ ಕೂಡ ತುಂಬಾ ಕಡಿಮೆ ಇರುತ್ತೆ. ಸೊ ಇಂದ ಅಪ್ಲಿಕೇಶನ್ ಅಲ್ಲಿ ಲೋನ್ ಸಿಗ್ಬೋದು, ಸಿಗದೇನೂ ಇರ್ಬೋದು. ಅದಕ್ಕೆ ಇವಾಗಲೇ ನಿಮಗೆ ಹೇಳ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಇದನ್ನ ನೋಡ್ಕೊಳ್ಳಿ. ನಿಮ್ಗೆ ವಿಡಿಯೋನ ನೋಡಿ 100% ನಿಜ ಅನ್ಸಿದ್ರೆ ನೀವು ಅಪ್ಲೈ ಮಾಡಿ. ಟ್ರೈ ಮಾಡೋದ್ರಲ್ಲಿ ಇನ್ನೂ ಹೋಗಲ್ಲ, ಒಂದು 2 ನಿಮಿಷ ನೀವು ಸ್ಪೆಂಡ್ ಮಾಡಿ ಬಂದರೂ ಬರ್ಬೋದು, ಗೊತ್ತಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ಇದೆಲ್ಲ ಆಗುತ್ತೆ, ನೀವು ಫೆಚಿಂಗ್ ಅಂತ ಬರುತ್ತೆ. ಆಮೇಲೆ ನೆಕ್ಸ್ಟ್ ಓಪನ್ ಮಾಡ್ಕೊಂಡ ತಕ್ಷಣ ನೋಡ್ಬೋದು 5 ಲಕ್ಷ ಲಾಕಲ್ಲಿ ಬಿದ್ದಿರುತ್ತೆ ಮೇಲ್ಗಡೆ. ಆ 5 ಲಕ್ಷ ಲೋನ್ ನಿಮ್ಗೆ ಕೊಡೋದಕ್ಕೆ ನಿಂತಿರ್ತಾರೆ. ಸೊ 24 hours ಲಾಕ್ ಬೀಳುತ್ತೆ. ನಿಮ್ಗೆ ಏನಾದರೂ ಎಲಿಜಿಬಲ್ ಇದ್ರೆ ಡೈರೆಕ್ಟ್ ಆಗಿ ಲಾಕ್ ಆಗಿರೋದು ಆನ್ ಲಾಕ್ ಅಂತ ಬೀಳುತ್ತೆ. ಇಲ್ಲಾಂದ್ರೆ ಕೆಳಗಡೆ ಚಾಟ್ ಅಂತ ಇದ್ರೆ ಆ ಚಾಟ್ ಮೇಲೆ ನೀವು ಕ್ಲಿಕ್ ಮಾಡ್ತೀರಿ ಅಂದ್ರೆ ಅಲ್ಲಿ ನೀವು ರಿಕ್ವೆಸ್ಟ್ ಮಾಡ್ಕೊಂಡು ಕೂಡ ಲೋನ್ನ ತಗೊಳ್ಬೋದು ಕಂಪ್ನಿ ವತಿಯಿಂದ ಗೈಸ್. ಸೊ ಈ ಥರ ಯೂಸ್ಫುಲ್ ವಿಡಿಯೋಸ್ಗಳನ್ನ ನಾವು ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಡೈಲಿ ಅಪ್ಲೋಡ್ ಮಾಡೋದನ್ನ ನೋಡ್ರಿ. ಅದಕ್ಕೋಸ್ಕರ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಿಮ್ಮ ಫ್ರೆಂಡ್ಸಿಗೂ ಕೂಡ ಇದನ್ನ ಶೇರ್ ಮಾಡ್ಕೊರಿ. ಯಾರ್ಯಾರೆಲ್ಲ ಲೋನ್ ಹುಡುಕಾಡತ್ತಾರಲ್ಲ ಅವ್ರಿಗೂ ಕೂಡ ಇದನ್ನ ಶೇರ್ ಮಾಡ್ಕೊಳ್ಳಿ ಗೈಸ್.